ಬರೀ ಇದನ್ ತಿನ್ನಕ್ಕೆ ನಾನು ಕರ್ನಾಟಕದಿಂದ ಮುಂಬೈಗೆ ಬಂದೆ. ನಿಮ್ಗೆ ಗೊತ್ತಿದೆಯೋ ಗೊತ್ತಿರೋ ನನಗಂತೂ ಗೊತ್ತಿಲ್ಲ. ಮುಂಬೈಯಲ್ಲಿ 1.6 ಮಿಲಿಯನ್ ವಡಾಪಾವ್ಗಳು ಪ್ರತಿದಿನ ಸೇಲ್ ಆಗುತ್ತೆ. ಅಷ್ಟು ಫೇಮಸ್ ಇಲ್ಲಿ. ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಬೀದಿ ಬೀದಿಲು ಪಾನಿಪುರಿ ಮಾಡ್ತಾರೋ ಅದೇ ತರ ಇಲ್ಲೂ ಅಷ್ಟೇನೆ ವಡಾಪಾವ್ ಮಾಡ್ತಾರೆ. ಅಷ್ಟು ಫೇಮಸ್ ಇಲ್ಲಿ. ಇಲ್ಲಿ ಕಂಪ್ನಿಗಳೇ ಉಟ್ಕೊಂಡ್ಬಿಟ್ಟಿದಾವೆ ಈ ವಡಾಪಾವ್ ಮಾಡೋದಕ್ಕೆ. ನೋಡ್ರಿ ವಡಾಪಾವ್ ತಿನ್ನಕ್ಕೆ ಹೆಂಗ್ ಜನ ನಿಂತವ್ರೆ. ಆ ಕಡೆನೂ ತೋರಿಸ್ತೀನಿ ನೋಡ್ರಿ. ಅದ್ರ ಜೊತೆ ಪಾವ್ ಭಾಜಿ, ಆಲೂ ಭಾಜಿ ಎಲ್ಲ ಇಲ್ಲಿ ಫೇಮಸ್. ಫುಲ್ ಲೈನ್ಗೆ ಎಲ್ಲರೂ ಸಹ ತಿಂತಿರ್ತಾರೆ. ಈ ಫುಲ್ ದಾರಿ ಫುಲ್ ಅವರೇ ಇರೋದು. ನಾನು ಇವಾಗ ಇದನ್ನ ತಿಂತೀನಿ. ಮಹಾರಾಷ್ಟ್ರಗೆ ಎಂಟ್ರಿ ಆಗ್ಬೇಕಾದ್ರೆ ಆ ಚಿಕ್ಕ ಚಿಕ್ಕ ಮನೆಗಳನ್ನ ನೋಡ್ಕೊಂಡು, ಮುಂಬೈಗೆ ಎಂಟ್ರಿ ಆಗ್ಬೇಕಾದ್ರೆ ಆ ಚಿರಂಡಿ ವಾಸನೆ ಬರುತ್ತಲ್ಲ ಅದನ್ನ ಕುಡ್ಕೊಂಡು ಮುಂಬೈ ಜಾಸ್ತಿ ಅಪ್ಡೇಟ್ ಆಗಿಲ್ಲ ಅಂತ ಅನ್ಕೊಂಡಂಗೆ ಇಲ್ಲ. ಇಡೀ ಎಂಟೈರ್ ಇಂಡಿಯಾಗೆ ರೆವೆನ್ಯೂ ಜಾಸ್ತಿ ಜನರೇಟ್ ಮಾಡ್ತಿರುವಂತಹ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಮಹಾರಾಷ್ಟ್ರ. ನಿಮ್ಗೆ ಮುಂಬೈಯಲ್ಲಿ ಎಲ್ಲಾ ರೀತಿಯ ಇಂಡಸ್ಟ್ರಿಗಳು ಸಿಗುತ್ತೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ಅಥವಾ ಈ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲಾ ತರದ ಇಂಡಸ್ಟ್ರಿ ಅಷ್ಟೇ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ. ಸೊ ಆದ್ರಿಂದ ನಮ್ಮ ಕರ್ನಾಟಕಕ್ಕಿಂತ ಹೆಚ್ಚಾಗಿ ಮಹಾರಾಷ್ಟ್ರ ರೆವೆನ್ಯೂ ಜನರೇಟ್ ಮಾಡುತ್ತೆ ನಮ್ಮ ಇಂಡಿಯಾಗೆ. ಪ್ಲಸ್ ಇಲ್ಲಿ 3 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ನಮ್ಮ ಕರ್ನಾಟಕದಲ್ಲಿ 2 ಇರೋದು. ದೆನ್ ನೆಕ್ಸ್ಟ್ ನಮ್ಮ ಕೆಲವೊಂದು ವಿಷಯದಲ್ಲಿ ಕರ್ನಾಟಕಕ್ಕೂ ಮತ್ತೆ ಮಹಾರಾಷ್ಟ್ರಕ್ಕೂ ಸೇಮ್ ಇದೆ. ಏನಂತ ಅಂತಂದ್ರೆ ಪೋರ್ಟ್ ವಿಷಯಕ್ಕೆ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಇದೆ, ಆದ್ರೆ ಇಲ್ಲಿ ಮುಂಬೈ ಇದೆ. ಇನ್ನು IT ಹಬ್ಬಿಗೆ ಬಂದ್ರೆ, IT ಫೀಲ್ಡಿಗೆ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಇದೆ, ಇಲ್ಲಿ ಪುಣೆ ಇದೆ. ಸೊ ಎಷ್ಟೊಂದು ವಿಷಯದಲ್ಲಿ ಒಂದೇ ತರ ಇದೆ. ಆದ್ರೆ ಕೆಲವೊಂದು ವಿಚಾರದಲ್ಲಿ ನಮ್ಮ ಕರ್ನಾಟಕ ಮಹಾರಾಷ್ಟ್ರಕ್ಕಿಂತ ಬೆಸ್ಟ್ ಇದೆ. ಯಾಕೆಂತಂದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಇಲ್ಲಿ ರೋಡ್ಗಳ ಫೆಸಿಲಿಟಿನೇ ಇಲ್ಲ, ಆತರ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಆತರ ಇಲ್ಲ. ರೋಡ್ಗಳ ಫೆಸಿಲಿಟಿ ಚೆನ್ನಾಗಿದೆ. ಪ್ಲಸ್ ಕ್ಲೀನ್ನೆಸ್ ಹೋಲಿಸ್ಕೊಂಡ್ರೆ ಇಲ್ಲಿ ಬೀಚ್ ಗೀಚ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ. ಬಟ್ ನಮ್ಮ ಕರ್ನಾಟಕದಲ್ಲಿ ಬೀಚ್ ಅಂತೂ ಅದ್ಭುತವಾಗಿರ್ತವೆ. ಸಾವಿರದ 800ರ ಸಮಯದಲ್ಲಿ ಇದು ಜಸ್ಟ್ ಒಂದು ಚಿಕ್ಕ ರೈಲ್ವೆ ಸ್ಟೇಷನ್, ಬೋರಿಬಂಡರ್ ರೈಲ್ವೆ ಸ್ಟೇಷನ್ ಅಂತ. ಆದ್ರೆ ಇಲ್ಲಿ ಇಂಪೋರ್ಟ್ಸ್ ಮತ್ತೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ತಿದ್ರಿಂದ ಇಲ್ಲಿ ಹೊಸದಾಗಿ ದೊಡ್ಡ ರೈಲ್ವೆ ಸ್ಟೇಷನ್ ನ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ರು. ಈ ರೈಲ್ವೆ ಸ್ಟೇಷನ್ ಹೆಸರೇನೆ ವಿಕ್ಟೋರಿಯಾ ಟರ್ಮಿನಸ್ ಅಂತ. ಈ ವಿಕ್ಟೋರಿಯಾ ಟರ್ಮಿನಸ್ ಯಾಕೆಷ್ಟು ಫೇಮಸ್ ಅಂತಂದ್ರೆ ಇದು ಡಿಸೈನ್ ಇಂದ. ಇದನ್ನ ಡಿಸೈನ್ ಮಾಡಿದ್ರು ಒಬ್ಬ ಬ್ರಿಟಿಷ್ ಆರ್ಕಿಟೆಕ್ಚರಲ್ ಇಂಜಿನಿಯರ್ ಫೆಡ್ರಿಕ್ ವಿಲಿಯಂ ಸ್ಟೀವನ್ಸ್ ಅಂತ. 1878ರಿಂದ 1887ರವರೆಗೂ ಇದನ್ನ ಮಾಡ್ತಾರೆ. ಆದ್ರೆ ಇದೊಂದು ಘೋರವಾದ ಘಟನೆ ನಡೆಯುತ್ತೆ. 2008ರಲ್ಲಿ ನವೆಂಬರ್ 26ರಂದು ಇಬ್ಬರು ಪಾಕಿಸ್ತಾನಿ ಟೆರರಿಸ್ಟ್ಗಳು ಈ ಒಂದು ರೈಲ್ವೆ ಸ್ಟೇಷನ್ಗೆ ಬಂದು ಅಟ್ಯಾಕ್ ಮಾಡ್ತಾರೆ. ಯಾರಿಗೆ ಅಂತಂದ್ರೆ ಜನಗಳಿಗೆ ಲೈವ್ ಆಗಿ ಬಂದು ಅಟ್ಯಾಕ್ ಮಾಡ್ತಾರೆ. AK-47 ಗನ್ನಿಂದ 58 ಜನಗಳನ್ನ ಸಾಯಿಸ್ಬಿಡ್ತಾರೆ. ಅದರಿಂದ 104 ಜನ ಗಾಯಗೊಳ್ತಾರೆ. ಅದರಲ್ಲಿ ಒಬ್ಬ ಟೆರರಿಸ್ಟ್ ಪೊಲೀಸ್ ಕೈಗೆ ಸಿಕ್ಕಾಕೊಂತಾನೆ. ಅವನ್ನ 2012ರಲ್ಲಿ ಹ್ಯಾಂಗ್ ಮಾಡಿ ಅವನಿಗೆ ಗಲ್ಲು ಶಿಕ್ಷೆನ ಕೊಡ್ತಾರೆ.